ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಹಳೆಯ ಕಾಲದ ಟ್ರೆಡಿಷ್ನಲ್ ರಸಮ್ ಮಾಡೋದು ಹೇಳ್ಕೊಡ್ತೀನಿ. ಇದು ನಾವು ಚಿಕ್ಕವರಿದ್ದಾಗ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಎಲ್ಲ ಮಾಡೋರು. ಇದು ಸಮ್ಮರಿಗೆ ಹೇಳಿ ಮಾಡಿದಂಥ ಡಿಶ್ಶು. ಇದನ್ನು ಒಂದು ಸರಿ ಖಂಡಿತ ನೀವು ಟ್ರೈ ಮಾಡಿ ನೋಡಿ, ಹೆಲ್ತ್ಗೂ ತುಂಬ ಒಳ್ಳೆಯದು. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಇದಕ್ಕೆ ಒಂದೆರಡು ಮಾವಿನಕಾಯಿ ತೊಗೋಬೇಕು, ನೀಟಾಗಿ ತೊಳೆದು ಇಟ್ಕೊಂಬಿಡಿ. 2 ಕಾಯಿ ಮಾವಿನಕಾಯಿ, ಇದಕ್ಕೆ ಬೆಲ್ಲ ಮತ್ತು ಉಪ್ಪು, ಆದಷ್ಟು ಕಲ್ಲುಪ್ಪು ಬಳಸಿದ್ರೆ ತುಂಬ ರುಚಿಯಾಗುತ್ತೆ. ಒಂದು ಇಡೀ ಬೆಳ್ಳುಳ್ಳಿ ಜಜ್ಕೋಬೇಕು. 1-2 ಹಸಿಮೆಣ್ಸಿನ್ಕಾಯಿ ಉದ್ದಕ್ಕೆ ಹೆಚ್ಕೊಂಡು, ಒಂದು ಸ್ವಲ್ಪ ಕರಿಬೇವು. ಇದಕ್ಕೆ ನಾನು ಲಾಸ್ಟಿಗೆ ರಸಮ್ ಪೌಡ್ರ್ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಮನೆಯಲ್ಲೇ ರಸಮ್ ಪೌಡ್ರ್ ಮಾಡಿ ಅದನ್ನೇ ಹಾಕ್ಬೋದು. ಈಗ ಒಂದು ಕುಕ್ಕರ್ ತೊಗೋಬೇಕು. ಈ ಮಾವಿನಕಾಯಿದು ತೂಮ್ ತೆಗಿಬೇಕು. ತೂಮ್ ತೆಗೆದ್ಮೇಲೆ 2 ಮಾವಿನಕಾಯಿನೂ ಕುಕ್ಕರ್ಗೆ ಹಾಕ್ಕೊಂಬಿಡಿ. ಹಾಕ್ಕೊಂಡು ಇದಕ್ಕೆ ನೀರು, ಎಷ್ಟು ನಿಮಗೆ ರಸಮ್ ಬೇಕಾಗುತ್ತೆ ಇದು ನಿಮಗೆ ಅಷ್ಟು ನೀರು ಹಾಕ್ಕೋರಿ. ತುಂಬ ಬೇಕಾದರೆ ಜಾಸ್ತಿ ಹಾಕ್ಕೋರಿ, ಕಡಿಮೆ ಬೇಕಾದ್ರೆ ಸ್ವಲ್ಪ ಹಾಕ್ಕೋರಿ. ಹಾಕ್ಕೊಂಡ್ಮೇಲೆ ಇದಕ್ಕೆ 3-4 ಮೆಣಸಿನ್ಕಾಯಿ ಹಾಕಿ ಇದನ್ನು ಮುಚ್ಚಿ 2 ವಿಸಿಲ್ ಮಾಡಿ. ಅದರಲ್ಲಿ ನಾವು ಮಾವಿನಕಾಯಿನ ಹಾಕಿ ನೀರಲ್ಲಿ 2 ಸೀಟಿ ಉಸಿದ ಮೇಲೆ ಸ್ವಲ್ಪ ಮಾವಿನಕಾಯಿ ತಣ್ಣಗಾದ್ಮೇಲೆ ಇದ್ರ ಸಿಪ್ಪೆ ತಗೊಂಡ್ಬಿಡ್ಬೇಕು. ಮೇಲೆ ಸಿಪ್ಪೆ ತಗೊಂಬಿಡಿ. ಸಿಪ್ಪೆ ತೆಗೆದು ನೋಡಿ, ಇದ್ರ ಸಿಪ್ಪೆ ತೆಗೆದುಬಿಟ್ಟಿದ್ದೀನಿ. ತೆಗೆದ್ಮೇಲೆ ಇದು ಗೊಟ್ಟ ಇರುತ್ತಲ್ಲ, ನೀವು ಗೊಟ್ಟ ಅಂತೀರೋ ಏನು ವಾಟೆ ಅಂತೀರೋ ಗೊತ್ತಿಲ್ಲ, ಈ ಗೊಟ್ಟ ನೀಟಾಗಿ ಹಿಂಗೆ ಹಿಂಡ್ಕೊಂಬಿಡಿ ಇದರೊಳಗೆ. ಇದು ಸಮ್ಮರಲ್ಲಿ ತುಂಬ ತಂಪು ಮಾಡುತ್ತೆ. ಒಮ್ಮೆ ನೀವು ಖಂಡಿತವಾಗಿ ಈ ರಸಮ್ನ ಟ್ರೈ ಮಾಡಿ ನೋಡಿ. ನಾವು ಇದನ್ನು ಗೊಡ್ಸಾರು ಅಂತ ಕರಿತೀವಿ, ಇಲ್ಲಿ ಬೇರೆ ಕಡೆ ಏನಂತಾರೋ ನಂಗೆ ಗೊತ್ತಿಲ್ಲ. ಖಂಡಿತವಾಗಿ ಇದನ್ನು ಟ್ರೈ ಮಾಡಿ ನೋಡಿ. ಕೊಟ್ಟ ಎಲ್ಲ ಪಲ್ಪೆಲ್ಲ ಹೊರಗೆ ಬಂದುಬಿಡುತ್ತೆ, ಉಚ್ಕೊಂಡಿರ್ತೀವಲ್ಲ ನೋಡಿ. ಇನ್ನೊಂದು ಮಾವಿನಕಾಯಿ ಇತ್ತು, ಅದನ್ನು ಹಿಂಗೆ ಗೊಟ್ಟದಿಂದ ಎಲ್ಲ ಪಲ್ಪ್ ತೆಗೆದುಬಿಡ್ತೀನಿ. ಒಂದು ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊರಿ. ಆ ಬಾಣಲೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊರಿ. ಎಣ್ಣೆ ಹಾಕಿದ ಮೇಲೆ ಅದು ಎಣ್ಣೆ ಸ್ವಲ್ಪ ಕಾದ್ಮೇಲೆ ಇದಕ್ಕೆ ಸಾಸಿವೆ, ಜೀರಿಗೆ ಸಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಒಂದು ಬೆಳ್ಳುಳ್ಳಿ ಜಜ್ಕೊಂಡಿರ್ತೀವಿ, ಅದನ್ನು ಹಾಕಬೇಕು. ಹಾಕಿ ಅದ್ರ ಜೊತೆಗೆ ಕರಿಬೇವು ಎಲ್ಲ ಹಾಕಿ ಒಂದು ನಿಮಿಷ ಸ್ವಲ್ಪ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ನಾವು ಏನು ಪಲ್ಪನ್ನ ಇದು ಮಾಡ್ಕೊಂಡಿರ್ತೀವಲ್ಲ, ಮ್ಯಾಶ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಹಾಕಬೇಕು. ಇದಕ್ಕೆ ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು, ಬೆಲ್ಲ ನೋಡಿ ಹಾಕೋರಿ. ಕಾಯಿ ತುಂಬ ಹುಳಿ ಇತ್ತಂದರೆ ಸ್ವಲ್ಪ ಜಾಸ್ತಿ ಹಾಕಿ, ಕಡಿಮೆ ಇತ್ತು ಅಂದರೆ ನೋಡ್ಕೊಂಡು ನಿಮಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೋರಿ. ಬೆಲ್ಲ ಹಾಕಬೇಕಾಗುತ್ತೆ, ಯಾಕಂದರೆ ಸ್ವಲ್ಪ ಮಾವಿನಕಾಯಿ ಹುಳಿ ಇರುತ್ತಲ್ಲ. ಇದಕ್ಕೆ ನಾವು ಉಪ್ಪು, ಸ್ವಲ್ಪ ಬೆಲ್ಲ, ಸ್ವಲ್ಪ ಅರಿಶಿಣ ಪುಡಿ, ಆಮೇಲೆ ರಸಮ್ ಪೌಡ್ರ್ ಹಾಕ್ತೀನಿ. ಹಾಕಿ ಒಂದು 5-6 ನಿಮಿಷದ ಕಾಲ ಚೆನ್ನಾಗಿ ಕುದಿಸ್ಬೇಕು ಇದನ್ನು. ಇದು ತುಂಬ ತಂಪು ಮಾಡುತ್ತದೆ. ಎಸ್ಪೆಷಲಿ ಬಿಸಿಲು ಕಾಲದಲ್ಲಿ ನೀವು ಅನ್ನ ಜೊತೆಗೆ ಊಟ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಬೇಕಾದ್ರೆ ಹಂಗೆ ಕುಡಿಯಲೂಬೋದು. ಒಂದ್ಸಲ ನೀವು ಖಂಡಿತವಾಗಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಈಗ ಒಂದು 5 ನಿಮಿಷ ಕುದಿಯೋಕೆ ಬಿಡಿ. ಚೆನ್ನಾಗಿ ಕುದಿ ಬರ್ತಾಯಿದೆ. ಒಂದು 5-6 ನಿಮಿಷ ಚೆನ್ನಾಗಿ ಕುದಿಸ್ಕೋರಿ. ಕುದಿಯೋ ಮುಂದೆ ನಿಮಗೇನಾದ್ರು ಉಪ್ಪು, ಹುಳಿ ಅಂತ ಏನೂ ಹಾಕೋಂಗಿಲ್ಲ, ಬರೀ ಮಾವಿನಕಾಯಿ ಪಲ್ಪೇ ಹುಳಿ ಆಗಿರುತ್ತೆ. ಉಪ್ಪು, ಬೆಲ್ಲ, ಸ್ವಲ್ಪ ನಿಮಗೇನೋ ರಸಮ್ ಪೌಡ್ರ್ ಖಾರ ಕಡಿಮೆ ಅನಿಸಿದ್ರೆ ಮೇಲೆ ಸ್ವಲ್ಪ ಖಾರ ಪುಡಿ ಹಾಕ್ಕೋಬೋದು. ಹಾಕಿ ಚೆನ್ನಾಗಿ ಕುದಿಸ್ಕೊಂಬಿಡಿ. ನೋಡಿ, ಬಿಸಿಯಾದ ಗೊಡ್ಸಾರು ಅಂತೀವಿ ನಾವು ಇದನ್ನು, ಯಾಕಂದರೆ ಪಲ್ಪಿಂದ ಮಾಡ್ತೀವಲ್ಲ, ಇದನ್ನು ಗೊಡ್ಸಾರು ಅಂತ ಕರಿತೀವಿ. ಇದನ್ನು ನೀವು ಏನಂತ ಕರಿತೀರೋ ನಂಗೆ ಗೊತ್ತಿಲ್ಲ. ಇಲ್ಲಿದ್ರೆ ಅದು ಇದು ಮಾವಿನಕಾಯಿ ರಸಮ್ ಅಂತಲೂ ಹೇಳ್ಕೊಬೋದು. ಖಂಡಿತವಾಗಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಸಮ್ಮರಿಗೆ ಇದು ಹೇಳಿ ಮಾಡಿದಂಥ ರೆಸಿಪಿ. ನಿಮಗೆ ಇಷ್ಟ ಆದರೆ ಕಾಮೆಂಟ್ ಸೆಕ್ಷನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.